ನಮಸ್ಕಾರ. ಇವತ್ತು ಐ ಥಿಂಕ್ ನೀವೆಲ್ಲ ತುಂಬಾ ಪುಣ್ಯ ಮಾಡಿದಿರ. ಯಾಕಂದ್ರೆ ಅಯ್ಯಪ್ಪ ಸ್ವಾಮಿ ಇದ್ದು ನಡೆದಾಡಿದ್ದು ಮತ್ತು ಕಲಿತ ಸ್ಥಳವನ್ನು ನಾನು ನಿಮಗೆ ಪರಿಚಯ ಮಾಡಿಕೊಡ್ತಿದ್ದೇನೆ. ಅದು ಮಾತ್ರ ಅಲ್ಲ, ಈ ಜಾಗದಲ್ಲೇ ಮಾಳಿಗೆ ಪುರತ್ತಮ್ಮ ಜನ್ಮ ತಾಳಿರ್ತಾರೆ ಮತ್ತು ಅವರ ನಿಜವಾದ ಹೆಸರು ಲಲಿತಾಂಬಿಕಾ ಅಂತ. ಆದ್ದರಿಂದ ಈ ಜಾಗಕ್ಕೆ ಸರ್ಪಕಾವಲುಂಟು. ಅಲ್ಲಿ ನೋಡ್ತಿರ್ಬೋದು ನೀವು, ಅಲ್ಲಿ ಹಾಲಿಟ್ಟಿದ್ದಾರೆ. ಪ್ರತಿದಿನ ಇವರೇ ಬಂದ್ಬಿಟ್ಟು ಸರ್ಪಕ್ಕೆ ನೈವೇದ್ಯ ಇಡೋದು. ಈ ಕಟ್ಟಡಕ್ಕೆ ಏನ್ ಪ್ರತ್ಯೇಕತೆ ಅಂದ್ರೆ, ಈ ಕಟ್ಟಡ ನೋಡೋಕ್ ಒಂದು ಫ್ಲೋರ್ ಕಾಣಿದ್ರು ಇದ್ರ ಕೆಳಗಡೆ 3 ಫ್ಲೋರ್ ಇನ್ನೂ ಇದೆ. ಸರಿ, ಇವಾಗ ವಿಷಯಕ್ಕೆ ಬರೋಣ. ನೀವೆಲ್ಲ ಇವಾಗ ವೆಯ್ಟ್ ಮಾಡ್ತಿರೋ ಒಂದು ಸಂದರ್ಭ ಬಂದಿದೆ. ಅಯ್ಯಪ್ಪ ಯೂಸ್ ಮಾಡಿದ ಖಡ್ಗ ಮತ್ತು ಅಯ್ಯಪ್ಪ ಯೂಸ್ ಮಾಡಿದ ವಸ್ತ್ರವನ್ನು ಇವತ್ತು ನಿಮ್ಗೆ ತೋರಿಸ್ತಾರೆ ನೋಡಿ. ಇದೇ ಅಯ್ಯಪ್ಪ ಸ್ವಾಮಿ ಯೂಸ್ ಮಾಡಿದ ಖಡ್ಗ. ಈ ಖಡ್ಗದಲ್ಲೇ ಅವರು ಮುಟ್ಟಿ ಅವರು ಈ ಖಡ್ಗದಲ್ಲೇ ಅಭ್ಯಾಸ ಮಾಡಿರೋ ಖಡ್ಗ. ಇದು ಆರ್ಡಿನರಿ ಖಡ್ಗ ಅಂತೂ ಅಲ್ವೇ ಅಲ್ಲ. ಇದು 3 ಸೈಡ್ ನಲ್ಲೂ ತುಂಬಾ ಶಾರ್ಪ್ ಇರುತ್ತೆ, ತ್ರಿಕೋಣಾಕಾರವಾದದ್ದು. ಐ ಥಿಂಕ್ ನಾವೆಲ್ಲ ತುಂಬಾ ಭಾಗ್ಯ ಮಾಡಿದಿರಿ. ಅವ್ರ ಪಾಪ ಯೂಸ್ ಮಾಡಿದ ಖಡ್ಗವನ್ನು ನಾವು ಲೈವ್ ಆಗಿ ನೋಡೋ ಒಂದು ಭಾಗ್ಯ ಸಿಕ್ಕಿದೆ ನಮ್ಗೆಲ್ಲರಿಗೂ. ತುಂಬಾ ಖುಷಿ ಆಗುತ್ತೆ ಈ ಸಂದರ್ಭದಲ್ಲಿ ನಮ್ಗೆಲ್ಲ ತೋರಿಸುವಾಗ. ಮತ್ತೆ ಇಲ್ಲಿ ನೋಡ್ಬೋದು, ಅಯ್ಯಪ್ಪ ಸ್ವಾಮಿ ಸ್ವತಃ ಅವರೇ ಯೂಸ್ ಮಾಡಿರೋ ವಸ್ತ್ರ ಇದು, ಅವ್ರದೇ ವಸ್ತ್ರ ಇದು. ಈ ವಸ್ತ್ರ ಎಷ್ಟು ಸ್ಪೆಷಲ್ ಅಂದ್ರೆ, ಈ ವಸ್ತ್ರ 108 ಮೂಲಿಕೆಯಿಂದ ಆಗಿರೋದು. ಮತ್ ಗಾಯ ಏನಾದ್ರು ಆದ್ರೆ ಆ ವಸ್ತ್ರ ಹಂಗೆ ಅಂಟ್ಕೊಂಡು ಗಾಯದ ಮೇಲೆ ಹಂಗೆ ವಾಸಿ ಆಗ್ಬಿಡುತ್ತೆ. ಅಷ್ಟು ಸ್ಪೆಷಲ್ ಆದ ವಸ್ತ್ರ ಇದು. ನೋಡ್ಕೊಳ್ಳಿ, ಎಷ್ಟು ಭಾಗ್ಯವಂತರು ನಾವೆಲ್ಲ ಈ ತರ ಎಲ್ಲ ಲೈವ್ ಆಗಿ ನೋಡೋಕೆ.